ಕುಮಾರಣ್ಣ ಅವರ ಪರವಾಗಿ, ಕುಮಾರಣ್ಣ ಅವರ ಮಗನಾಗಿ ನಿಮಗೆ ಮಾತನ್ನ ಕೊಡ್ತೇನೆ, ಒಬ್ಬ ರೈತರ ಮಗನಾಗಿ ನಿಮಗೆ ಮಾತನ್ನ ಕೊಡ್ತೇನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಇವತ್ತಿನ ಈ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಏನು ಕೈ ಜೋಡಿಸಿದ್ದಾನೆ, ಇಂದಿನಿಂದ ಇದು ನಿಮ್ಮ ಹೋರಾಟ ಅಲ್ಲ, ಇಂದಿನಿಂದ ಇದು ನಿಖಿಲ್ ಕುಮಾರಸ್ವಾಮಿಯ ಹೋರಾಟ, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟ, ಮಂಜಣ್ಣ ಅವರ ಹೋರಾಟ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ತಾರ್ಕಿಕ ಅಂತಿಗೆ ತೆಗೆದುಕೊಂಡು ಹೋಗೋಣ. ರೈತರನ್ನ ಒಕ್ಕಲೆಬ್ಸಿ, ರೈತರನ್ನ ವಿಶ್ವಾಸಕ್ಕೆ ಪಡ್ಕೊಳ್ದಿರಾ, ಯಾರು ನಿಮ್ಮ ಹತ್ರ ಬಂದು ನೀವು ಭೂಮಿ ಕೊಡ್ತೀರಾ, ಜಮೀನ್ ಕೊಡ್ತೀರಾ, ಅದೆಂತದ 2 ಕೋಟಿ ಕೊಡ್ತೀನಿ, 2.5 ಕೋಟಿ ಕೊಡ್ತೀನಿ, ಎಲ್ಲ ಎತ್ಕೊ ಹೋಯ್ತಾರೆ ರೈತರು. ನೀವು 2.5 ಕೋಟಿ ರೂಪಾಯಿ ದುಡ್ಡನ್ನ ಎಕರೆಗೆ, ಆಯ್ತಪ್ಪ, ಎಕರೆ 2 ಎಕರೆ 5 ಎಕರೆ 10 ಎಕರೆ ಇರ್ತಕ್ಕಂಥ ರೈತರು ಎಷ್ಟು ಜನ ಇದಾರಣ್ಣ? ಗುಂಟ ಲೆಕ್ಕದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇಲ್ವಾ? 2 ಹಸ ಕಟ್ಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ರೈತರು ಎಷ್ಟು ಜನ ಇಲ್ಲ? 2 ಪಂಚಾಯಿತಿಯಲ್ಲಿ 26 ಗ್ರಾಮಗಳಲ್ಲಿ 6 ರಿಂದ 7 ಲಕ್ಷ ಲೀಟರ್ ಪ್ರತಿ ತಿಂಗಳು ಹಾಲಾಗ್ತಾ ಇದ್ದೀರಿ. ಇದರಿಂದ ನಿಮ್ ಬದುಕು ಕಟ್ಕೊಂಡಿಲ್ವಾ? ನಿಮ್ ಮಕ್ಕಳು ವಿದ್ಯಾಭ್ಯಾಸಕ್ಕಿರ್ಬೋದು, ನಿಮ್ಗೆ ಆರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಇರ್ಬೋದು, ಈ ಹಣ ನಿಮ್ಗೆ ಉಪಯೋಗಕ್ಕೆ ಬರ್ತಾ ಇಲ್ವಾ? ಅಂತ ಸಣ್ಣ ರೈತರ ಒಂದು ಸಮಸ್ಯೆಯನ್ನು ಆಲಿಸ್ತಕ್ಕಂಥದ್ದಕ್ಕೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಮಯ ಇಲ್ಲ. ಇವತ್ತು ಇಲ್ಲೆಲ್ಲೋ ಕುರ್ಚಿ ಗದ್ದಲ ನಡೀತಾ ಇದೆ ಡೆಲ್ಲಿನಲ್ಲಿ. ಕುರ್ಚಿನೇ ಮುಖ್ಯ ಅವ್ರಿಗೆ. ಈ ಕೊಟ್ಟಿರ್ತಕ್ಕಂಥ ಕುರ್ಚಿನೂ ಕೂಡ ನಿಮ್ಮೆಲ್ಲರ ಭಿಕ್ಷೆ ಅಂತಕ್ಕಂಥದ್ದು ಬಹುಶಃ ಬಹುಜನರಿಗೆ ಗೊತ್ತಿಲ್ಲ. ಅದನ್ನ ಅರ್ತ್ಕೊಳ್ಬೇಕಾಗಿತ್ತು. ನಾನು ಯಾವಾಗ್ಲೂ ಒಂದು ಮಾತಾಡ್ತೇನೆ ತಾಯಿ, ಅಧಿಕಾರ ಅಂತಕ್ಕಂಥದ್ದು ನೀವು ಕೊಡ್ತಕ್ಕಂಥ ಭಿಕ್ಷೆ, ಅದು ಯಾವ ಜನಪ್ರತಿನಿಧಿನೂ ಕೂಡ ಜನಪ್ರತಿನಿಧಿಯಾಗಿ ಮತ್ತೆ ಮುಂದುವರಿಬೇಕು ಅಂತಕ್ಕಂಥದ್ದಾದ್ರೆ ಮತ್ತೆ ಮರುಭಿಕ್ಷೆ ಕೊಡ್ತಕ್ಕಂಥವ್ರು ನೀವು ಯಾವ ಆಧಾರದ ಮೇಲೆ ಕೊಡ್ತೀರಿ? ಯಾವ ರೀತಿ ನಿಮ್ ಕಷ್ಟದಲ್ಲಿ ಸ್ಪಂದಿಸ್ತಾರೆ? ನಮಗ್ ಕಷ್ಟ ಬಂದಾಗ ನಮ್ಮ ಭೂಮಿಗೆ ಕೈ ಹಾಕಿ ನಮ್ಮನ್ನೇ ಇಲ್ಲಿಂದ ಓಡಿಸಿ ಮಾಡ್ತಕ್ಕಂಥವ್ರನ್ನ ಕ್ಷಮಿಸ್ತಕ್ಕಂಥದ್ದು ಬಹುಶಃ ಆ ಭಗವಂತ ತಾಯಿ ಚಾಮುಂಡಮ್ಮನೂ ಕೂಡ ಕ್ಷಮಿಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನ ಸಂಪೂರ್ಣ ವರದಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದಷ್ಟು ಹೊಲ ಗದ್ದೆಗಳಿಗೆ ಭೇಟಿ ಕೊಡೋಣ, ರೈತರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ. ಒಂದಷ್ಟು ಕಡೆ ಇವತ್ತು ಡೈರಿಗಳಿಗೆ ಭೇಟಿ ಕೊಡಬೇಕು ಅಂತ ಮಂಜಣ್ಣ ಅವ್ರು ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಬೆಳಗಿನ ಸಂಜೆವರೆಗೂ ನಮ್ಮ ಜೊತೆ ಸಹಕರಿಸಿ. ಯಾಕೆಂದ್ರೆ ಒಂದು ನನಗೆ ಸಂತೋಷ ಆಗ್ತಕ್ಕಂಥ ವಿಚಾರ, ಇವತ್ತು ಕೆಂಚಗಾರನಹಳ್ಳಿ ಮತ್ತೆ ಬೈರ್ಮಂಗ್ಲ ರೈತರ ಒಂದು ವಿಚಾರದ ಸಮಸ್ಯೆಯಾಗಿ ಉಳಿದಿಲ್ಲ. ಇದು ಬಹು ಇವತ್ತು ನಮ್ಮ ಯೂಟ್ಯೂಬರ್ಗಳು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡದಾಗೆ ಇವತ್ತು ನಿಮ್ ಬಗ್ಗೆ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ನಿಮ್ ಜೊತೆ ಇಡೀ ನಾಡಿನ 7.5 ಕೋಟಿ ಕನ್ನಡಿಗರಿದ್ದಾರೆ ಅಂತಕ್ಕಂಥ ಕೂಗು ಕೇಳ ಬರ್ತಾ ಇದೆ. ದಯವಿಟ್ಟು ಧೃತಿ ಕೆಡಬೇಡಿ. ಅದರಲ್ಲೊಬ್ಬ ಕನ್ನಡಿಗ ಈ ನಿಖಿಲ್ ಕುಮಾರಸ್ವಾಮಿ. ನನ್ನ ಸ್ಟೇಟಸ್ ಕೇಳಿದ್ರು, ಅದಕ್ಕೆ ನನಗೆ ಗೊತ್ತಾಗಿಲ್ಲ, ನನಗೆ ಇನ್ನೂ ಜನ ಸ್ಟೇಟಸ್ ಕೊಟ್ಟಿಲ್ಲ. ಕನ್ನಡಿಗ ಅಂತಕ್ಕಂಥ ಸ್ಟೇಟಸ್ ನನ್ನ ಸ್ಟೇಟಸ್. ಹಾಗಾಗಿ ಒಬ್ಬ ಕನ್ನಡಿಗನಾಗಿ, ಈ ಜಿಲ್ಲೆಯ ಒಬ್ಬ ಮತದಾರನಾಗಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಇವತ್ತು ನನ್ನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇದೆ. ದಯಮಾಡಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಇರ್ತಕ್ಕಂಥ ವಾಸ್ತವದ ಹತ್ತಿರದ ಒಂದು ವರದಿಯನ್ನು ದಯವಿಟ್ಟು ಇವತ್ತು ಈ ರಾಜ್ಯದ ಜನತೆಗೆ ನಮ್ಮ ಮಾಧ್ಯಮದ ಮಿತ್ರರು ಬಿತ್ತರಿಸುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಇವತ್ತಿನ ದಿನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಇದೇ ತಿಂಗಳೇನೋ 30ನೇ ತಾರೀಕು ಒಳಗಡೆ ಫೈನಲ್ ನೋಟಿಫಿಕೇಶನ್ ಆರ್ಡರ್ ಆಗ್ಬೇಕು ಅಂತಕ್ಕಂಥದ್ನ ಈಗಾಗಲೇ ಏನೋ ತಾಕೀತು ಮಾಡ್ದಂಗಿದ್ದಾರೆ. ಈ ಜಿಲ್ಲೆಯ ಹುಟ್ಟಿರ್ತಕ್ಕಂಥ ಮಕ್ಕಳು ಹೇಳಿದ್ದಾರೆ, ನೋಡಿದೆ ನಾನು. ಎದುರುಬೇಡಿ, ದಯವಿಟ್ಟು ಕೋರ್ಟ್ ಅದೇ, ಕಚೇರಿ ಅದೇ, ನಿಮ್ಮ ಜೊತೆ ನಾವಿದ್ದೀವಿ. ದಯವಿಟ್ಟು ಯಾವ ಒಂದು ತಪ್ಪು ಭಾವನೆ ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ ಯಾರು ಕೂಡ ನೀವು ಕಿವಿ ಕೊಡ್ತಕ್ಕಂಥ ಅಗತ್ಯತೆ ಬೇಡ. ದಯವಿಟ್ಟು ಎಲ್ಲ ಹಳ್ಳಿಗಳಿಗೂ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಅದು ಇಲ್ಲಿಂದ ಅರಳಾಲ್ಸಂದ್ರಕ್ಕೆ ಹೋಗಿ, ಬನಗಿರಿಗೆ ಹೋಗಿ, ಹೊಸೂರ್ಗೆ ಹೋಗಿ ಅನೇಕ ಹಳ್ಳಿಯ ರೈತರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ದಯವಿಟ್ಟು ತಾವೆಲ್ಲರೂ ಧೈರ್ಯವಾಗಿರಿ, ಯಾವ ಕಾರಣಕ್ಕೂ ಧೃತಿಗೆಡಬೇಡಿ. ಅದು ಎಂಥದೇ ಸನ್ನಿವೇಶ ಬರಲಿ ಅದನ್ನ ಎದುರಿಸ್ತಕ್ಕಂಥದಕ್ಕೆ ಎದೆಗುಂದಿದ್ದೀರಾ. ನಿಮ್ಮ ಜೊತೆಯಲ್ಲಿ ಕುಮಾರಣ್ಣ ಅವರ ಕುಟುಂಬ, ನಿಖಿಲ್ ಕುಮಾರಸ್ವಾಮಿ, ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ